ಬಾಯಲ್ಲಿ ಬಂದ ಮಾತು ಬಾಳ ಕೆಡಿಸಿತು. ನಮ್ಮ ಹಿರಿಯರು ಹೇಳಿದ್ದು ಎಷ್ಟು ಸತ್ಯ ಗೊತ್ತಾ? ಒಂದು ಮಾತು ಸತ್ಯ ಅಲ್ದಿದ್ರೂ ಒಂದು ಕುಟುಂಬವನ್ನೇ ಮುರಿಯಬಹುದು. ಅದೇ ಗಾಸಿಪ್. ಪುರಾಣಗಳಲ್ಲಿ ನೋಡಿದ್ರೆ ಗಾಸಿಪ್ ಎಷ್ಟು ದೊಡ್ಡ ಅನರ್ಥ ಮಾಡಿದೆ ಗೊತ್ತಾ? ಉದಾಹರಣೆಗಳು ಬಹಳಷ್ಟು. ದ್ರೌಪದಿ ಬಗ್ಗೆ ಹರಡಿದ ಮಾತುಗಳು, ಅನುಮಾನ, ಚರ್ಚೆ, ಕುತೂಹಲ, ಅದರಿಂದಲೇ ಒಂದು ದೊಡ್ಡ ಮಹಾಯುದ್ಧ ಶುರುವಾಯಿತು. ಇನ್ನು ರಾಮಾಯಣಕ್ಕೆ ಬಂದರೆ ರಾಮನ್ನ ಕಾಡಿ ಕಳಿಸಿದ್ರು, ಮಂಥರೆಯ ಗಾಸಿಪ್, ಸೀತೆಯ ಶುದ್ಧತೆ ಬಗ್ಗೆ ಜನರ ಮಾತು. ಆಗಿದ್ದೇನು? ಒಂದು ಪವಿತ್ರ ಕುಟುಂಬವನ್ನೇ ಚೂರು ಮಾಡಿಬಿಡ್ತು. ಒಂದು ಮಾತು, ಒಂದು ಶಂಕೆ ರಾಜ್ಯಗಳನ್ನೇ ನಡೆಸಿದೆ. ಇನ್ನು ಇದು ಪುರಾಣಗಳಿಗಷ್ಟೇ ಅಲ್ಲ, ನಮ್ಮ ದಿನನಿತ್ಯದಲ್ಲೂ ಇದೇ ನಡೆಯೋದು. ಆಫೀಸ್ನಲ್ಲಿ ಒಂದು ರೂಮರ್, ಒಂದು ವಾಟ್ಸಪ್ ಮಾತು, ನಾನು ಕೇಳಿದ್ದು ಅನ್ನೋದ್ರಿಂದ ಶುರುವಾಗುತ್ತೆ ನೋಡಿ. ಅದರಿಂದ ಗೆಳೆಯರು ದೂರ ಆಗ್ತಾರೆ, ಕುಟುಂಬಗಳಲ್ಲಿ ಶಂಕೆ ಬಿರುಕು ಬಿಡುತ್ತೆ. ಅದರಿಂದ ಹೆಸರು, ಗೌರವ, ನಂಬಿಕೆ ಎಲ್ಲ ಹೋಯ್ತು. ಯಾಕೆ ಗಾಸಿಪ್ ಮಾಡ್ತಾರೆ ಗೊತ್ತಾ? ಸೈಕಾಲಜಿಸ್ಟ್ ಹೇಳ್ತಾರೆ, ಈ ಗಾಸಿಪ್ ಮಾಡೋರಿಗೆ ಆ ಮೂಮೆಂಟ್ಗೆ ಒಂದು ಟೆಂಪ್ರವರಿ ಫೀಲಿಂಗ್ ಸಿಗುತ್ತೆ, ಒಂದು ಪವರ್ ಫೀಲಿಂಗ್ ಅಷ್ಟೇ. ಅಂದರೆ ಗಾಸಿಪ್ ಮಾಡೋಂಗೆ ಅನ್ಸೋದು ನಾನು ಮಾತಾಡಿದೆ ಅಷ್ಟೇ ಅಂತ. ಆದರೆ ಅದರಿಂದ ಅವ್ನು ಕಳ್ಕೊಳ್ಳೋದೇನೇನು? ತನ್ನ ಐಡೆಂಟಿಟಿ ಕಳ್ಕೊತಾನೆ, ನಂಬಿಕೆ, ಸಂಬಂಧಗಳು, ಕೊನೆಗೆ ಅವನ ಕ್ಯಾರೆಕ್ಟರ್ ಬಗ್ಗೆ ಕೂಡ, ಸಂಸ್ಕಾರದ ಬಗ್ಗೆ ಕೂಡ ಪ್ರಶ್ನೆ ಹುಟ್ಟುತ್ತೆ. ಕಡೆಗೆ ಅವನು ಒಂಟಿ ಆಗಬೇಕಾಗುತ್ತೆ. ಯಾಕಂದರೆ ಗಾಸಿಪ್ ಮಾಡೋನ್ನ ಯಾರು ನಂಬಲ್ಲ. ಇವತ್ತು ನೀನು ಯಾರ ಬಗ್ಗೆ ಮಾತಾಡ್ತೀಯ, ನಾಳೆ ಅದೇ ಜನ ನಿನ್ನ ಬಗ್ಗೆ ಕೂಡ ಮಾತಾಡ್ತಾರೆ. ಹಾಗಾಗಿ ನಿಂದೆಯ ಮಾತು ಬೆಂಕಿ ಇದ್ದಂತೆ, ಹಚ್ಚಿದವನು ಕೂಡ ಸುಡುವನು ಅಂತ ಹೇಳಿದ್ದಾರೆ. ಸೊ ಕಾಲ್ ಟು ಆ್ಯಕ್ಷನ್. 1% ರೇಸ್ ಎವ್ರಿ ಡೇ ಚೇಂಜ್ನಲ್ಲಿ ಮುಂದಿನ ಬಾರಿ ನೀವು ಯಾರ ಬಗ್ಗೆನಾದರೂ ಮಾತಾಡೋ ಮುಂಚೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಇದು ಸತ್ಯನಾ? ಇದು ಅಗತ್ಯನಾ? ಈ ಮಾತಲ್ಲಿ ಕರುಣೆ, ದಯೆ ಅಂತ ಏನಾದರೂ ಇದೆಯಾ ಅಂತ. ನಾಲ್ಗೆ ದೋಷ ಎಲ್ಲ ದೋಷಗಳಿಗೆ ಮೂಲ. ಹಾಗಾಗಿ ಮೌನವೇ ಶ್ರೇಷ್ಠ. ಸಣ್ಣ ಪ್ರಯತ್ನ, ದೊಡ್ಡ ಫಲಿತಾಂಶ. ಸೊ ಸ್ಟಾಪ್ ಗಾಸಿಪಿಂಗ್.